ಮಾವ ಮಾರಾಟಗಾರರಿಗೆ ಭಾರಿ ಶಾಕ್. ಲಕ್ಷಾಂತರ ರೂಪಾಯಿ ದಂಡ, ಕಠಿಣ ಕ್ರಮದ ಎಚ್ಚರಿಕೆ. ಅಕ್ರಮ ಮಾವ ಮಾರಾಟದ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಖಡಕ್ ಎಚ್ಚರಿಕೆ. ಅಕ್ರಮ ಮಾವ ದಂಧೆಗೆ ಕಡಿವಾಣ ಉಲ್ಲಂಘನೆ ಕಂಡುಬಂದ್ರೆ 1 ಲಕ್ಷ ದಂಡ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್. ಈ ನೂತನ ಕ್ರಮದಿಂದ ಜಮಖಂಡಿ ನಗರದಲ್ಲಿ ಅಕ್ರಮ ಮಾವ ದಂಧೆಗೆ ಸಂಪೂರ್ಣ ಬ್ರೇಕ್. ನಗರದಲ್ಲಿ ಹೆಚ್ಚುತ್ತಿರುವ ಅಕ್ರಮ ಮಾವ ದಂಧೆಗೆ ಕಡಿವಾಣ ಹಾಕಲು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇನ್ನು ಮುಂದೆ ಅಕ್ರಮವಾಗಿ ಮಾವ ಮಾರಾಟ ಅಥವಾ ಸಾಗಾಣಿಕೆ ನಡೆಸುತ್ತಿರುವುದು ಪತ್ತೆಯಾದಲ್ಲಿ ಸಂಬಂಧಪಟ್ಟವರ ಮೇಲೆ 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಅಕ್ರಮ ಮಾವ ದಂಧೆಗೆ ಕಡಿವಾಣ ಹಾಕಲು ಪೊಲೀಸ್ ತಂಡಗಳನ್ನ ಸಕ್ರಿಯಗೊಳಿಸಲಾಗಿದ್ದು, ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ತೀವ್ರ ನಿಗಾ ವಹಿಸಲಾಗುತ್ತಿದೆ. ಮಾವ ಮಾರಾಟ, ಸಾಗಾಣಿಕೆ ಹಾಗೂ ಸಂಗ್ರಹಣೆ ನಡೆಸುವವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. ಮಾವ ಬಗ್ಗೆ ನಾವು ಈಗಾಗಲೇ ಕೇಸ್ ಮಾಡ್ತಾ ಇದೀವಿ. ಬೇಕಾದ್ರೆ ನಾನು ಫಿಗರ್ಸ್ ಕೂಡ ಕೊಡ್ತೀನಿ. ಹೋದ ವರ್ಷಕ್ಕಿಂತ 4 ಟೈಮ್ಸ್ ಜಾಸ್ತಿ ಕೇಸ್ ಮಾಡಿದ್ದೀವಿ ನಾವು. ನಮಗೆ ಎಲ್ಲಿ ಮಾಹಿತಿ ಸಿಗುತ್ತೆ, ನನಗೆ ಕೆಲವು ಮಾಹಿತಿ ಪ್ರೆಸ್ ಮುಖಾಂತರ ಕೂಡ ಸಿಗ್ತಾ ಇದೆ. ಏನು ಮಾಹಿತಿ ಸಿಗುತ್ತೆ ನಾವು ರೇಡ್ ಮಾಡ್ತೀವಿ. ಮತ್ತೆ ಇವತ್ತು ನಾವು ಟೌನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಬಾಗಲಕೋಟೆ ಟೌನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 4 ಜನ ಮಾವ ಅವರು ರೆಗ್ಯುಲರ್ ಆಗಿ ನಾವು ರಿಪೀಟ್ ಅಫೆಂಡರ್ಸ್ ಕೂಡ ಐಡೆಂಟಿಫೈ ಮಾಡಿದ್ದೀವಿ. ಅದು ಏನದೆ, ಮಾವ ಕೇಸಲ್ಲಿ ಜೈಲ್ ಇಲ್ಲ. ಕಾನೂನು ಪ್ರಕಾರ ನಾವು ಕೇಸ್ ಮಾಡ್ತೀವಿ, ಸ್ಟೇಷನ್ ಬೇಲ್ ಮಾತ್ರ ಇದೆ. ಸ್ಟೇಷನ್ ಬೇಲ್ ಇದ್ದಾಗ ಕೂಡ ರಿಪೀಟ್ ಅಫೆಂಡರ್ಸ್ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಯಾರು ಪದೇ ಅಫೆಂಡ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಬೌಂಡ್ ಓವರ್, ನಮ್ಮಲ್ಲಿ PR ಅಂತ ಒಂದು ಕನ್ಸೆಪ್ಟ್ ಇರುತ್ತೆ. ಇನ್ನು ಮುಂದೆ ನೀವು ಅಫೆನ್ಸ್ ಮಾಡಿದ್ರೆ ನಿಮಗೆ ಎಷ್ಟು ಬೌಂಡ್, ನೀವೇನು ಬೌಂಡ್ ಕೊಡ್ತಾ ಇದ್ದೀರಾ, 1 ಲಕ್ಷ ಅದು ದಂಡ ಇರುತ್ತೆ. ಅದನ್ನು ಕೂಡ ನಾವು 4 ಜನಾಗಿ ಈ ಥರ ಮಾಡಿದ್ದೀವಿ. ಈ ಥರ ಬೇರೆ ಬೇರೆ ತಾಲೂಕಲ್ಲಿ ಕೂಡ ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ, ರಿಪೀಟ್ ಅಫೆಂಡರ್ಸ್ ಯಾರು ಮಾಡ್ತಾರೆ ಅವರಿಗೆ ಕೂಡ ನಾವು ಬೌಂಡ್ ಓವರ್ ಪ್ರೊಸೆಸ್ ಈಗಾಗಲೇ ಇನಿಷಿಯೇಟ್ ಮಾಡಿದ್ದೀವಿ.